ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ. ನಾನು ಪವಿತ್ರ. ದೇವನಹಳ್ಳಿ ತಾಲೂಕು ನ್ಯೂಸ್ ಪಿವಿಸಿ ಎಸ್ ಸಂಘಟನೆಯ ತಾಲೂಕು ಪದಾಧಿಕಾರಿಗಳ ನೇಮಕ ಮತ್ತು ಸದಸ್ಯರ ಸೇರ್ಪಡೆ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗ್ರಾಮಸ್ಥರು ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದದ ಸಂಘಟನೆಯ ಸಿದ್ಧಾಂತಗಳನ್ನು ಸ್ವಾಚ್ಛೆಯಿಂದ ಒಪ್ಪಿಕೊಂಡು ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ ಎಂದು ಪಿವಿಸಿ ಎಸ್ ರಾಜ್ಯ ಕಾರ್ಯಾಧ್ಯಕ್ಷ ದಾಸರ ಬೀದಿ ಮುರಳಿ ಎಸ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ವತಿಯಿಂದ ಪದಾಧಿಕಾರಿಗಳ ಆಯ್ಕೆ ಮತ್ತು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಿಗೆ ಆಯ್ಕೆ ಪತ್ರವನ್ನು ರಾಜ್ಯ ಕಾರ್ಯಾಧ್ಯಕ್ಷ ದಾಸರ ಬೀದಿ ಮುರಳಿ ವಿತರಣೆ ಮಾಡಿ ಮಾತನಾಡಿದರು. ಪಿವಿಸಿ ಸಮತಾವಾದ ಸಂಘಟನೆ ವತಿಯಿಂದ ಬಡವರಿಗಾಗಿ ನಡೆಯುತ್ತಿದ್ದ ಹಲವಾರು ಹೋರಾಟಗಳು ಮತ್ತು ಕಾರ್ಯಕ್ರಮಗಳು ನಡೆಸುವುದನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಬೇಡಿಕೆಗಳಿಲ್ಲದೆ ಜನರು ಸಂಘಟನೆಗೆ ಸೇರ್ಪಡೆಯಾಗುತ್ತಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ಸಂಘಟನೆಯ ಗೌರವಾಧ್ಯಕ್ಷ ಇದೇ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ಸಂಘಟನೆಯ ಗೌರವಾಧ್ಯಕ್ಷ ಭೈಲಪ್ಪ, ತಾಲೂಕು ಅಧ್ಯಕ್ಷ ಕಾಂತರಾಜು, ಉಪಾಧ್ಯಕ್ಷ ರಮೇಶ್, ಬಿಎಂ ಪ್ರಧಾನ ಕಾರ್ಯದರ್ಶಿ ಸಿ ಮುನಿಕೃಷ್ಣ, ಕಾರ್ಯದರ್ಶಿ ಶಿವಕುಮಾರ್, ಜಂಟಿ ಕಾರ್ಯದರ್ಶಿ ಓಬಳೇಶ್ ಸೇರಿದಂತೆ ಬೊಮ್ಮವಾರ ಗ್ರಾಮ ಶಾಖೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು, ತಾಲೂಕು ಸಮಿತಿಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಸುಮಾರು ಒಂದು 40 ಜನ ಸೇರ್ಪಡೆಗೊಂಡಿದ್ದಾರೆ. ಅವರು ಯಾವುದೇ ಬೇಡಿಕೆಗಳನ್ನ ನಮ್ಮಲ್ಲಿ ಇದುವರೆಗೂ ಇಟ್ಟಿಲ್ಲ. ಸ್ವಇಚ್ಛೆಯಿಂದ ಬಂದು ಸೇರ್ಕೊಂಡು ತಾಲೂಕು ಅಧ್ಯಕ್ಷರು ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾವಾದ ಪಿವಿಸಿಎಸ್ ಸಂಘಟನೆ ವತಿಯಿಂದ ಬೊಮ್ಮವಾರ ಗ್ರಾಮದ ಗ್ರಾಮಸ್ಥರು ಅವರ ಸ್ವಇಚ್ಛೆಯಿಂದ ಸಂಘಟನೆಗೆ ಸೇರ್ಪಡೆಗೊಂಡಿದ್ದು, ಇದರಲ್ಲಿ ತಾಲೂಕು ಅಧ್ಯಕ್ಷರಾಗಿ ಕಾಂತರಾಜು ಮತ್ತು ಮಹಿಳಾ ಘಟಕದಲ್ಲಿ ಚಂದ್ರಕಲಾ ಅನ್ನೋರನ್ನ ಆಯ್ಕೆ ಮಾಡಿದ್ದೀವಿ ಉಪಾಧ್ಯಕ್ಷರು. ಹಾಗೆ ತಾಲೂಕು ಕಮಿಟಿಗಳನ್ನ ಪೂರ್ತಿಗೊಂಡಿದ್ದು ಇವತ್ತು ಇಂದಿನ ದಿನ ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾವಾದ ಪಿವಿಸಿಎಸ್ ಸಂಘಟನೆಯ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಸ್ವತಃ ತಾನಾಗಿ ಅವರೇ ಬಂದು ಸಂಘಟನೆಗೆ ಸೇರ್ಪಡೆಗೊಂಡಿದ್ದಾರೆ. ಆದರೆ ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾವಾದ ಪಿವಿಸಿಎಸ್ ಸಂಘಟನೆ ಸುಮಾರು 20-25 ವರ್ಷಗಳಿಂದ ದೇವನಹಳ್ಳಿ ತಾಲೂಕು ಆಗ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಹೋರಾಟಗಳನ್ನು ಮಾಡಿಕೊಂಡು ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ಪಿವಿಎಸ್ಗೆ ನಾವು ಬೊಮ್ಮವಾರ ಗ್ರಾಮಸ್ಥರೇನಿದ್ದೀರಿ, ನಾವು ಈ ಒಂದು ಸ್ವಇಚ್ಛೆಯಿಂದ ಅವ್ರು ಮಾಡ್ಕೊಂಡು ಬಂದಿರೋಂಥ ಹೋರಾಟಗಳನ್ನು ಒಪ್ಕೊಂಡು ಅವರು ಮಾಡ್ಕೊಂಡು ಬಂದಿರೋಂಥ ಹೋರಾಟಗಳನ್ನು ನಾವು ಕಣ್ಣಾರೆ ನೋಡಿರೋದ್ರಿಂದ ನಾವೀಗ ಈ ದಿನ ಒಂದು ಸ್ವಇಚ್ಛೆಯಿಂದ ಅವರ ಈ ಒಂದು ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ಈ ಒಂದು ಸಂಘಟನೆಗೆ ಅವರ ಸಿದ್ಧಾಂತಗಳನ್ನೆಲ್ಲ ಒಪ್ಕೊಂಡು ನಾವು ಸೇರ್ಪಡೆಗೊಂಡಿದ್ದೇವೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ನಾವು ಮುಂದೆ ಏನಿದ್ರು ಬಡವರ ಪರವಾಗಿ, ದೀನದಲಿತರ ಪರವಾಗಿ ಈ ಒಂದು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಮುಳ್ಳಯ್ಯನವರ ಒಂದು ಸಮ್ಮುಖದಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಒಂದು ನಿಮಿಷ ಫೋಟೋ ತಗೊಂಡು ಅಣ್ಣ ಎಣ್ಣೆ ಸುಮ್ಮನೆ ಜಿಂದಾಬಾದ್ 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 ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾವಾದ ಹೋರಾಟಕ್ಕೆ, ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾವಾದ ಹೋರಾಟಕ್ಕೆ, ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾವಾದ ಹೋರಾಟಕ್ಕೆ. ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ. Pavitra